ನಾ ಫೋನ್ ತೆಗ್ದು ವೀಡಿಯೋ ಮಾಡ್ಕೊಳ್ಳೋದಂದರೆ ನೇಮೇ ರಿವೀಲ್ ಮಾಡಿಬಿಟ್ರು. ಹಾಯ್ ಹಲೋ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ನೈಟು ಸ್ಯಾರಿ ಡ್ರಾಪಿಂಗ್ ಒಂದು ಸ್ವಲ್ಪ ನನ್ನ ಮನೆಯವ್ರದ್ದು ಬಟ್ಟೆನೂ ಐರನ್ ಮಾಡಿ ಇಟ್ಟಿದ್ದೆ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಕಾಫಿ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಎಲ್ಲರಿಗೂ, ಆಮೇಲೆ ನಾನು ಸ್ವಲ್ಪ ಉಪ್ಪಿಟ್ಟು ಮತ್ತು ಸಿಹಿ ಪೊಂಗಲ್ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಯಾಕಪ್ಪ ಅಂದರೆ ಇವತ್ತು ನಮ್ಮ ಮಾವ ಅವರ ತಂದೆ ಅವರ ಗೌರಿ ಪೂಜೆ ಇತ್ತು. ಸೊ ಅಲ್ಲಿಗೆ ರೆಡಿ ಮಾಡ್ಕೊಂಡು ಹೋಗ್ಬೇಕಿತ್ತಲ್ಲ, ಅದಕ್ಕೆ ಬೆಳಗ್ಗೆನೇ ಪ್ರಸಾದ ನೈವೇದ್ಯ ಮಾಡಿದೆ. ಹೊಲ್ದ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ಗೌರಿ ಪೂಜೆ, ಆಮೇಲೆ ನಮ್ಮ ದೊಡ್ಡ ಮಾವ ಅವರ ವೈಫ್ ತೀರೋಗಿದ್ರಲ್ಲ, ಸೊ ಅವ್ರದ್ದು ಗೌರಿ ಪೂಜೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ಮನೆಗೆ ಬಂದು ಪಟ ಪಟ ರೆಡಿಯಾಗಿ ನಾನು ಲಾಸ್ಟ್ಗೆ ಒಂದು ಫೋಟೋನೂ ತಗೊಳಕ್ಕಾಗಿರಲಿಲ್ಲ, ಅಷ್ಟು ಬ್ಯುಸಿಯಾಗಿಬಿಟ್ಟಿದ್ದೆ ಅನಿಸುತ್ತೆ. ಆಮೇಲೆ ಇಲ್ಲೆಲ್ಲ ಮಡ್ಲಕ್ಕಿ ಎಲ್ಲ ತುಂಬಿ ನನ್ನ ತಂಗಿ ಪಾಪುದು ಇವತ್ತು ನಾಮಕರಣ ಇತ್ತು. ಸೊ ಅಲ್ಲಿಗೆ ಹೋಗ್ಬೇಕಿತ್ತಲ್ಲ, ಹಂಗಾಗಿ ಅರ್ಜೆಂಟಲ್ಲಿ ಬಂದ್ವಿ. ಹಾಗಾಗಿ ಫೋಟೋ ಯಾವುದೂ ಇವತ್ತು ವೀಡಿಯೋನು ಮಾಡ್ಕೊಳಕ್ಕೆ ಆಗಿಲ್ಲ. ಒಂದೇ ಊರಿಗೆ ಕೊಟ್ಟಿರೋದ್ರಿಂದ ದೂರ ಏನಿರಲಿಲ್ಲ. ಆಮೇಲೆ ಪಾಪುಗೆಲ್ಲ ಮಡ್ಲಕ್ಕಿಗೆ ಎಲ್ಲ ಕೊಟ್ಟು ನಮ್ಮ ಮನೆಯವರು ಅವರ ತಮ್ಮಂಗೆ ಎಲ್ಲ ಮಡ್ಲಕ್ಕಿ ಕೊಟ್ಟರು. ಸೊ ಎಲ್ಲ ಸೆರೆಮನಿ ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ 7 ಗಂಟೆ ಆಗಿತ್ತು. ಹಾಗಾಗಿ ನಾನು ವೀಡಿಯೋನ ಅಪ್ಲೋಡ್ ಮಾಡೋಕ್ಕೂ ನನಗೆ ಟೈಮ್ ಸಾಕಾಗಿಲ್ಲ, ವೀಡಿಯೋ ಎಡಿಟ್ ಮಾಡೋಕ್ಕೂ ಟೈಮ್ ಸಾಕಾಗಿಲ್ಲ. ಆಮೇಲೆ ಮಡ್ಲಕ್ಕಿ ಎಲ್ಲ ಕೊಟ್ಟಮೇಲೆ ನಮ್ಮ ಅತ್ತೆ ಅವ್ರ ಪಾಪುಗೆ ರಿಂಗ್ ಹಾಕಿದ್ರು. ಸೊ ಆಮೇಲೆ ನಮ್ಮ ಅಕ್ಕ ಎಲ್ಲ ಬಂದರು, ನಮ್ಮ ಅಕ್ಕನ ಮಗಳೆಲ್ಲ ಬಂದರು. ಅವ್ರಿಗೆಲ್ಲ ಮಾತಾಡಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತಿದ್ದು. ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಮಜ್ಜಿಗೆ ಕುಡ್ಕೊಂಡು ಕೂತಿದ್ದೆ ನಾನಿಲ್ಲಿ. ನಮ್ಮ ಮನೆಯವರು ನಮ್ಮ ಅತ್ತೆ ಎಲ್ಲ ಲಾಸ್ಟ್ ಪಂಕ್ತಿಲಿ ಊಟ ಮಾಡಿದ್ದು. ಊಟ ಮಾತ್ರ ಸೂಪರಾಗಿತ್ತು. ಆಮೇಲೆ ಒಂದು ಸ್ವಲ್ಪ ಹೊತ್ತು ನನ್ನ ಮಗನಿಗೂ ತೊಟ್ಲಲ್ಲಿ ಹಾಕಿ ಆಟ ಆಡಿಸ್ತಾ ಇದ್ದೆ. ಆದರೆ ಮನಿಕೋತಾನೆ ಅಂದ್ಕೊಂಡು ಮನಸ್ದೆ, ಆದರೆ ಮನಿಕೊಂಡಿರಲಿಲ್ಲ. ಆಮೇಲೆ ಕಳ್ಸೋ ಟೈಮ್ ಬಂತು. ಪಾಪ ಅವ್ರದ್ದು ಫೀಲಿಂಗ್ ಇರುತ್ತಲ್ಲ, ಸೊ ಅಳ್ತಾಯಿದ್ರು ಎಲ್ಲ. ಅಂದರೆ ದೂರ ಏನಿಲ್ಲ, ಮನೆ ಒಂದು 2 ಹೆಜ್ಜೆ ಇಟ್ಟರೆ ಅತ್ತೆ ಮನೆ, 2 ಹೆಜ್ಜೆ ಇಟ್ಟರೆ ಅಮ್ಮನ ಮನೆ. ಸೊ ಹಂಗಾಗಿ ಎಲ್ಲ ರೇಗಿಸ್ತಿದ್ವಿ, ಏನು ಅಳ್ಬೇಡ ಬಿಡು ಇಲ್ಲೇ ಅಲ್ವಾ ಅಂತ. ಆಮೇಲೆ ಪಾಪಗೂ ಮನೆಗೆಲ್ಲ ಕಳಿಸಿ ನಾವು ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತು ಜ್ಯೂಸ್ ಕೊಟ್ಟರು. ಸೊ ಜ್ಯೂಸ್ ಎಲ್ಲ ಕುಡ್ಕೊಂಡು ಬಂದ್ವಿ. ಅಲ್ಲೂ ತುಂಬ ಜನ ನನಗೆ ಗುರ್ತಿಡ್ದು ನನಗೆಲ್ಲ ಚೆನ್ನಾಗಿ ಮಾಡ್ತಿದ್ಯಾ, ಹಿಂಗೆ ಕಂಟಿನ್ಯೂ ಮಾಡು ಅಂತ ಎಲ್ಲ. ಸೊ ಅವರೆಲ್ಲ ಹೇಳ್ದಾದ್ಮೇಲೆ ನಂಗೆ ಇನ್ನೂ ತುಂಬ ಖುಷಿ ಆಯಿತು. ಎಲ್ಲ ಮುಗಿಸ್ಕೊಂಡು ಸಂಜೆ 5 ಗಂಟೆ ಏನೋ ಅನಿಸುತ್ತೆ ನಾವು ಹೊರಟಾಗ. ನನ್ನ ಮಗ ಬೇರೆ ಮನಿಕೋಗ್ಬಿಟ್ಟಿದ್ದ ಬೈಕಲ್ಲಿ. ಸೊ ಹಂಗಾಗಿ ನಿಧಾನಕ್ಕೆ ಬಂದ್ವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಸೋ ಮಚ್ ಟು ಆಲ್.